ಲಕ್ಕಿ ಭಾಸ್ಕರ್ ಸಿನಿಮಾವನ್ನೇ ಮೀರಿಸುವಂತಹ ಬ್ಯಾಂಕ್ನ ಕಳ್ಳಾಟದ ಸ್ಟೋರಿ ಇದು. ಚಿಕ್ಕಮಗಳೂರಿನ ಗೋಲ್ಮಾಲ್ನ ಕತೆ ಇದು. ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಡೋದಕ್ಕೂ ಮುನ್ನ ಗ್ರಾಹಕರು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕಮ್ಮಿ. ಚಿಕ್ಕಮಗಳೂರಿನ ಗೋಲ್ಮಾಲ್ ಕತೆ ಇದು. ಲಕ್ಕಿ ಭಾಸ್ಕರ್ ಅನ್ನೋ ಸಿನಿಮಾವನ್ನೇ ಮೀರಿಸೋ ಕತೆ ಇದು. ಇಂಥವರನ್ನ ನೋಡಿ ಸಿನಿಮಾ ಮಾಡ್ತಾರೋ ಅಥವಾ ಸಿನಿಮಾ ನೋಡಿ ಇಂಥವರು ಈ ತರದ ಕಳ್ಳಾಟ ಆಡ್ತಾರೋ ಗೊತ್ತಿಲ್ಲ. ಚಿಕ್ಕಮಗಳೂರಿನಲ್ಲಾಗಿರೋದು. ಬ್ಯಾಂಕ್ನಲ್ಲಿ ಇಟ್ಟಿದ್ದ ಚಿನ್ನವನ್ನೆಲ್ಲ ಸಿಬ್ಬಂದಿ ಗುಳು ಮಾಡಿದ್ದಾರೆ. ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟು ಲೋನ್ ಪಡೆದವರ ಚಿನ್ನ ಮಾಯ ಆಗಿದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ಆಡಿರೋ ಮೋಸದಾಟ ಇದು. ಅಡ ಇಟ್ಟಿದ್ದ ಚಿನ್ನನ ಬೇರೆ ಬ್ಯಾಂಕ್ನಲ್ಲಿ ಸಿಬ್ಬಂದಿ ಅಡ ಇಟ್ಟಿದ್ದಾರೆ. ಜನ ಏನೋ ಕಷ್ಟ ಅಂತ ತಮ್ಮಲ್ಲಿ ಕಷ್ಟಪಟ್ಟು ಮಾಡಿಸ್ಕೊಂಡಂತ ಚಿನ್ನವನ್ನ ತಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಬ್ಯಾಂಕಲ್ಲಿ ಚಿನ್ನ ಇಟ್ಟು ದುಡ್ಡು ತಗೊಂಡಿದ್ದಾರೆ. ಆದ್ರೆ ಜನ ಬ್ಯಾಂಕಲ್ಲಿ ಇಟ್ಟಂತಹ ಚಿನ್ನ ಏನಿದೆ ಅದನ್ನ ಆ ಬ್ಯಾಂಕಿನ ಸಿಬ್ಬಂದಿ ತಗೊಂಡೋಗಿ ಬೇರೆ ಬ್ಯಾಂಕಲ್ಲಿ ಅಡ ಇಟ್ಟಿದ್ದಾರೆ. ಫೆಡರಲ್ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟು ಮತ್ತೊಂದು ಲೋನ್ ತಗೊಂಡಿದ್ದಾರೆ ಬ್ಯಾಂಕಿನ ಸಿಬ್ಬಂದಿ. ಗ್ರಾಹಕರ ಚಿನ್ನ ಅಡ ಇಟ್ಟು ಲೋನ್ ಪಡೆದಿರೋದು ಬ್ಯಾಂಕಿನ ಸಿಬ್ಬಂದಿ. ಎಲ್ಲಿ ತನಕ ಈ ಕಣ್ಣ ಮುಚ್ಚಾಲೆ ಆಟ? ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟಂತಹ ಜನಕ್ಕೆ ಗೊತ್ತೇ ಇರುತ್ತೆ ಆ ಚಿನ್ನನ ಆದಷ್ಟು ಬೇಗ ನಾವು ಬಿಡಿಸ್ಕೋಬೇಕು ಅಂತ. ಕಷ್ಟಪಟ್ಟು ಹೇಗೋ ದುಡ್ಡು ಕೂಡ ಹಾಕಿ ಚಿನ್ನ ಬಿಡಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಚಿನ್ನ ಎಲ್ಲಿದೆ? ಚಿನ್ನ ಮಾಯ ಆಗಿದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟಂತಹ ಜನ ಈಗ ಕಂಗಾಲಾಗಿದ್ದಾರೆ. ಗ್ರಾಹಕರಿಟ್ಟಂತಹ ಚಿನ್ನವನ್ನ ತಗೊಂಡು ಹೋಗಿ ಫೆಡರಲ್ ಬ್ಯಾಂಕ್ ಅಲ್ಲಿ ಅದೇ ಬ್ಯಾಂಕಿನ ಸಿಬ್ಬಂದಿ ಅಡ ಇಟ್ಟು ಲೋನ್ ತಗೊಂಡಿರೋದು. ಈಗ ಈ ಗ್ರಾಹಕರು ಬಂದು ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂದ್ರೆ ಎಲ್ಲಿದೆ ಚಿನ್ನ? ಫೆಡರಲ್ ಬ್ಯಾಂಕ್ ಅಲ್ಲಿ ಇದೆ. ಇಟ್ಟಿರೋದು ಸೆಂಟ್ರಲ್ ಬ್ಯಾಂಕ್ ಅಲ್ಲಿ. ಇವ್ರ ಚಿನ್ನ ಹೋಗಿ ಮುಟ್ಟಿರೋದು ಫೆಡರಲ್ ಬ್ಯಾಂಕ್ ಅಲ್ಲಿ. ಜನ ಕಂಗಾಲಾಗಿದ್ದಾರೆ. ಚಿನ್ನಕ್ಕೆ ದಿನದಿಂದ ದಿನ ದರ ಜಾಸ್ತಿ ಆಗ್ತಾ ಇದೆ. ಇರೋ ಚಿನ್ನನ ಉಳಿಸ್ಕೊಳ್ಳೋಣ ಅಂತ ಕಷ್ಟಪಟ್ಟು ಹೇಗೋ ಹೊಟ್ಟೆ ಬಟ್ಟೆ ಕಟ್ಟಿ ಅಡ ಇಟ್ಟ ಚಿನ್ನ ಬಿಡಿಸ್ಕೊಳ್ಳೋದಕ್ಕೆ ಜನ ಮುಂದಾದ್ರೆ ಆಗ ಈ ಬ್ಯಾಂಕಿನ ಕರ್ಮಕಾಂಡ ಹೊರಗಡೆ ಬಂದಿದೆ. ಬ್ಯಾಂಕಿನ ಸಿಬ್ಬಂದಿ ಆಟ ಆಡಿರೋದು. ಗ್ರಾಹಕರು ಅಡವಿಟ್ಟ ಚಿನ್ನವನ್ನ ತಗೊಂಡೋಗಿ ಫೆಡರಲ್ ಬ್ಯಾಂಕ್ ಅಲ್ಲಿ ಆ ಚಿನ್ನದ ಮೇಲೆ ಮತ್ತೊಂದು ಲೋನ್ ಮಾಡಿಕೊಂಡು ಉಡಾಯಿಸಿದ್ದಾರೆ. ಚಿಕ್ಕಮಗಳೂರಿಗೆ ಬೇರೆ ಮ್ಯಾನೇಜರ್ ಬಂದಾಗಲೇ ಪ್ರಕರಣ ಬೆಳಕಿಗೆ ಬಂದಿರೋದು. 2014ರಿಂದ ಬ್ಯಾಂಕ್ ಸಿಬ್ಬಂದಿ 5 ಕೆಜಿ ಚಿನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. 5 ಕೆಜಿ 2014ರಿಂದ 2023ರಲ್ಲಿ ಬ್ಯಾಂಕ್ ಸಿಬ್ಬಂದಿ ಅಕ್ರಮವನ್ನ ಮ್ಯಾನೇಜರ್ ಬಯಲಿಗೆಳೆದಿದ್ದಾನೆ. ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ರಿಂದ ಬಯಲಿಗೆ ಬಂದಿದೆ ಈ ಅಕ್ರಮ ಪತ್ತೆ ಹಚ್ಚಿದ ಮ್ಯಾನೇಜರ್ನನ್ನೇ ಬ್ಯಾಂಕ್ ಸಸ್ಪೆಂಡ್ ಮಾಡಿದೆ. ಈ ವೇಳೆ ಚಿನ್ನ ಬಿಡಿಸಿಕೊಳ್ಳೋದಕ್ಕೆ ಹೋದವರಿಗೆ ಸಾಲ ಮನ್ನಾದ ಆಫರ್ ಕೊಟ್ಟು ಬ್ಯಾಂಕಲ್ಲಿ ಚಿನ್ನ ಅಡ ಇಟ್ಟಿದ್ದೀವಿ, ದುಡ್ಡು ತಂದಿದ್ದೀವಿ, ಚಿನ್ನ ಬಿಡಿಸ್ಕೋತೀವಿ ಅಂತ ಹೋದವರಿಗೂ ಕೂಡ ಆಸೆ ತೋರಿಸಿದ್ರು. ನಾವು ಸಾಲವನ್ನೇ ಮನ್ನಾ ಮಾಡ್ಬಿಡ್ತೀವಿ ಅಂತ. ಚಿನ್ನ ಇಟ್ಟು 2 ಲಕ್ಷ ಸಾಲ ತಗೊಂಡಿದ್ದಾರೆ ಅಂದ್ರೆ ನಾವು ಸಾಲವನ್ನೇ ಮನ್ನಾ ಮಾಡ್ಬಿಡ್ತೀವಿ ಅಂತ ಆಫರ್ ಕೊಟ್ರು ಜನರ ಬಾಯಿ ಮುಚ್ಚೋದಕ್ಕೆ. ಬ್ಯಾಂಕ್ ಸಿಲ್ವರ್ ಜುಬ್ಲಿ ಇದೆ, ಸಾಲ ಮನ್ನಾ ಆಗತ್ತೆ ಅಂತ ಕಳ್ಳಾಟ ಆಡಿದ್ರು. ಬ್ಯಾಂಕ್ ಸಿಬ್ಬಂದಿಯ ಮಾತು ನಂಬಿ ಗ್ರಾಹಕರು ಕೂಡ ಸುಮ್ಮನಾಗಿದ್ರು. ಸಾಲವೇ ಮನ್ನಾ ಆಗತ್ತೆ ಅಂದ್ರೆ ನಮ್ಮ ಚಿನ್ನ ನಾವು ತಗೊಂಡು ವಾಪಸ್ ಬಂದ್ಬಿಡ್ಬೋದು, ಸಾಲ ಕಟ್ಟೋ ಪರಿಸ್ಥಿತಿಯೇ ಇಲ್ಲ, ಉಳಿತು ನಾವು ಸಾಲ ತಗೊಂಡಿರೋ ದುಡ್ಡು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಚಿನ್ನನೇ ಮಾಯ ಆಗಿದೆ. ಈಗ ಯಾವ ಗ್ರಾಹಕರು ಆ ಬ್ಯಾಂಕಲ್ಲಿ ಚಿನ್ನ ಅಡ ಇಟ್ಟಿದ್ರು ಅವ್ರ ನೆಮ್ಮದಿ ಮಾಯ ಆಗಿದೆ. ಒಂದೊಂದು ಗ್ರಾಮ್ ಚಿನ್ನದ ಬೆಲೆ ಹೇಗೆ ಗಗನಕ್ಕೇರ್ತಾ ಇದೆ ಅನ್ನೋದು ಗೊತ್ತಿದೆ. ಚಿನ್ನ ಉಳಿಸ್ಕೊಳ್ಳೋಣ ಅಂತ ಕಷ್ಟಪಟ್ಟು ದುಡ್ಡು ಹೊಂದಿಸ್ಕೊಂಡಿದ್ದ ಜನಕ್ಕೂ ಚಿನ್ನ ಕೈ ಸಿಗ್ತಾ ಇಲ್ಲ. 2014 ನಮ್ಮ ತಂದೆಯವ್ರದ್ದು ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಆಗಿತ್ತು. 2019 ಅಪ್ಪಂಗೆ ಗೊತ್ತಿಲ್ದಂಗೆ, ಅಂದರೆ ಅವ್ರಿಗೆ ಗೊತ್ತಿಲ್ದಂಗೆ, ಅವ್ರಿಗೆ ಗಮನಕ್ಕೆ ಬರ್ದಂಗೆ ಅಕೌಂಟಲ್ಲಿ ಲೋನ್ ಓಪನ್ ಮಾಡಿ ಅಮೌಂಟ್ ತೊಗೊಂಡು ಕಟ್ಟಿ ಕ್ಲೋಸ್ ಮಾಡಿದ್ದಾರೆ. ಅದಾದಮೇಲೆ 2020 ನಾವು ಒಂದು ಗೋಲ್ಡ್ ಲೋನ್ ತೊಗೊತೀವಿ. 80 ಗ್ರಾಮ್ ಚಿನ್ನನ ಪ್ಲೆಜ್ ಮಾಡಿ 1,80,000ಕ್ಕೆ ಲೋನ್ ತೊಗೊತೀವಿ. ಅದಾಗಿ 1 ವರ್ಷಕ್ಕೆ ರಿನಿವಲ್ ಮಾಡೋಕ್ಕೆ ಅಂತ ಹೋಗ್ತೀವಿ. ರಿನಿವಲ್ ಮಾಡೋಕ್ಕೆ ಬಿಡಲ್ಲ ನಮಗೆ. ಸಾಲ ಮನ್ನಾ ಆಗುತ್ತೆ ಬಾ ಅಂತ ಹೇಳ್ಬಿಟ್ಟು ಪುಷ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ.
2023 ಮತ್ತೆ ನಮಗೆ ಏಪ್ರಿಲ್ ಮಂತಲ್ಲಿ ಏನಂತಾರೆ 200 ಗ್ರಾಮ್ಸ್ ಮೇಲೆ ಗೋಲ್ಡ್ ಪ್ಲೆಜ್ ಮಾಡಿದ್ರೆ ಕಂಪ್ಲೀಟ್ ಅಸಲು ಬಡ್ಡಿ ಎರಡು ಮನ್ನಾ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಲ್ಲಿರೋರು. ರೀಸನ್ ಒಂದೇ 100 years ಕಂಪ್ಲೀಟ್ ಆಗಿದೆ ಬ್ಯಾಂಕ್ ಓಪನ್ ಆಗಿ, ಸೊ ಸಿಲ್ವರ್ ಜಬ್ಲಿಯಿಂದ ಹೇಳ್ಬಿಟ್ಟು ಮನ್ನಾ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಬಂದಿರೋ ಕಸ್ಟಮರ್ಸ್ಗೆಲ್ಲ ಹಾಗೆ ಇಂಟಿಮೇಟ್ ಮಾಡ್ತಾರೆ. ಸೊ ಆ ರೀಸನಿಂದ ಅಂದರೆ ಡಾಕ್ಯುಮೆಂಟ್ ಏನೂ ಇಸ್ಕೊಳ್ಳಲ್ಲ. ಪ್ರೀವಿಯಸ್ ನಮ್ಮದು ಏನು ಗೋಲ್ಡ್ ಲೋನ್ ಓಪನ್ ಆಗಿತ್ತಲ್ಲ 2020 ಅದಕ್ಕೇ ಮರ್ಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮರ್ಜ್ ಮಾಡೋಕ್ಕೆ ಅಂದರೆ 200 ಗ್ರಾಮ್ ಗೋಲ್ಡ್ ಮೇಲೆ ಇದ್ರೆ ಮನ್ನಾ ಆಗುತ್ತೆ ಅಂತ ಹೇಳ್ತಾರೆ. ಸೊ 80 ಗ್ರಾಮ್ಗೆ ಇನ್ನು 200 ಗ್ರಾಮ್ ಚಿನ್ನ ಆಗೋಕ್ಕೆ ಇನ್ನೆಷ್ಟು ಮಿಕ್ಕಿದ್ದು ಗೋಲ್ಡ್ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಹತ್ರ ಚಿನ್ನ ತರಿಸ್ಕೊತಾರೆ. ಸೊ ಅದಕ್ಕೆ ನಮ್ಮ ಹತ್ರ ಯಾವುದೇ ದಾಖಲೆ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಲೈಕ್ ನಾವು ಅಮೌಂಟು ಇಸ್ಕೊಂಡಿಲ್ಲ, ಡಾಕ್ಯುಮೆಂಟು ನಮಗೆ ಅವ್ರು ಕೊಟ್ಟಿಲ್ಲ. 2023 ಅಕ್ಟೋಬರಲ್ಲಿ ನಮಗೆ ಹೊರಗಡೆ ಬರುತ್ತೆ ಲೈಕ್ ಈ ಥರ ಆಗಿದೆ, ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ರಿಯಲ್ ಗೋಲ್ಡ್ ಯಾವುದೂ ಇರಲ್ಲ, ಚೆಕ್ ಮಾಡ್ಸಕ್ಕೆ ಹೋದಾಗ ಯಾವುದೂ ಇರಲ್ಲ. ಲೈಕ್ ಅಂದರೆ ಅವರು ಫೆಡ್ರಲ್ ಬ್ಯಾಂಕಲ್ಲಿ ಇಲ್ಲಿ ಸೆಂಟ್ರಲ್ ಬ್ಯಾಂಕಲ್ಲಿರೋ ಗೋಲ್ಡ್ನೆಲ್ಲ ಫೆಡ್ರಲ್ ಬ್ಯಾಂಕಲ್ಲಿ ತೊಗೊಂಡೋಗಿ ಅಲ್ಲಿ ಇಟ್ಟು ಅಲ್ಲಿಂದ ಅಮೌಂಟ್ ತೊಗೊಂಡು ಇವ್ರ ಪರ್ಸ್ನಲ್ ಯೂಸ್ಗೆ ಬಳಸ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ವಿಷಯ ಆಚೆ ಬಂದಿದೆ. ನಮಗೆ ನಿಮ್ಮಿಂದ ದುಡ್ಡು ನಿರೀಕ್ಷೆ ಇಲ್ಲ, ನಾವು ನಿಮಗೆ ಬಡ್ಡಿ ದುಡ್ಡು ಹಣದ ಬಡ್ಡಿ ಕಟ್ಟಿದ ಮೇಲೆ ನಮ್ಮದು 100 ಗ್ರಾಮ್ ಚಿನ್ನ ವಾಪಸ್ ಕೊಡಿ. ನಾವು ಯಾವುದೇ ಬ್ಯಾಂಕಲ್ಲೂ ಇರೋದು ಹಾಗೆ ಅಲ್ವಾ ಸರ್ ರೂಲ್ಸು. ಹಾಗಾಗಿ ನಾವು ಅದನ್ನು ಕೇಳಿದರೆ ನಮಗೆ ಅದು ಹೀಗೆ ಕೋರ್ಟು ಅಲ್ಲಿ ಇಲ್ಲಿ ಅಂತ ಎದುರಿಸಿ ಮಿಸ್ಗೈಡ್ ಮಾಡಿದರು ಸರ್. ಹಾಗಾಗಿ ನಾವೀಗ ಕೇಳೋದು ಒಂದೇ ಸರ್, ನಾವು ನಿಮ್ಮ ಬ್ಯಾಂಕಿಗೆ ಹಣಿನ ಬಡ್ಡಿ ಕಟ್ಟಿದ ಮೇಲೆ ನಮ್ಮದು ಚಿನ್ನ 100 ಗ್ರಾಮ್ ಕೊಡಿ ಅಷ್ಟೇ ಸರ್. ನಾವೀಗ ಅವ್ರನ್ನ ಕೇಳ್ತಾ ಇರೋದು. ಈಗ 100 ಗ್ರಾಮ್ ಚಿನ್ನ ಕಳ್ಕೊಂಡಿದ್ದೀವಿ ಅಂದರೆ ಇವತ್ತು 100 ಗ್ರಾಮ್ ಚಿನ್ನಕ್ಕೆ ಬೆಲೆ ಎಷ್ಟು ಸರ್? ಇವರು ಸ್ವಲ್ಪನೇ ಇದು ಮಾಡ್ತಾರೆ ಸರ್, ಬೆಲೆ ಕಟ್ತಾರೆ. ಈಗ ಅಷ್ಟು ಬೆಲೆಗೆ ಬರುತ್ತಾ ಸರ್ ನಮಗೆ ಚಿನ್ನ? ನಾವು ಎಷ್ಟು ಕಷ್ಟದಲ್ಲಿ ತೊಗೊಂಡಿದ್ದು ಸರ್ ಅದೆಲ್ಲ ಚಿನ್ನ ಎಲ್ಲ. ಅದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಯಾವುದೇ ರೀತಿ ಗ್ರಾಹಕರಿಗೆ ಮೋಸ ಆಗಿದೆ, ಒಳ್ಳೇದು ಮಾಡ್ಬೇಕನ್ನೋ ಅವ್ರ ಮನಸ್ಸಲ್ಲೇ ಇಲ್ಲ. ಇದು ಅವರು ಒಬ್ಬರಿಬ್ಬರು ಮಾಡಿರೋದಂತಲ್ಲ, ಇಡೀ ಟೀಮೇ ಮಾಡಿರೋದಿದೆ. ಅದನ್ನು ಬೆಳಕಿಗೆ ತರಬೇಕು ಸರ್. ಅವರು ಮುಂಬೈ MD ಅವ್ರಿಗೂ ಸಹ ತಿಳಿಸ್ಬೇಕು. ಇದುವರೆಗೂ ಸರ್ ಮುಂಬೈ MD ಅವ್ರಿಗೆ ತಿಳಿಸಿಲ್ಲ. ಮತ್ತು ವಿಜಿಲೆನ್ಸಿಂದ ನಾನು RT ಹಾಕಿರ್ತೀನಿ. ವಿಜಿಲೆನ್ಸಿಂದ ಏನಂತ ಬಂದಿರುತ್ತೆ, ಸ್ಪೆಷಲ್ ಆಡಿಟಿಂಗ್ ಮಾಡಬೇಕು, ಸೆಂಟ್ರಲ್ ಬ್ಯಾಂಕಿಂದು ಸ್ಪೆಷಲ್ ಆಡಿಟಿಂಗ್ ನಡೆಸಬೇಕು ಅಂತ ಬಂದಿರುತ್ತೆ. ಅವ್ರು ಸ್ಪೆಷಲ್ ಆಡಿಟಿಂಗ್ ನಡೆಸೂ ಇಲ್ಲ, ಇದುವರೆಗೂ ನನಗೊಂದು ರಿಪೋರ್ಟ್ ಕೊಟ್ಟಿಲ್ಲ. ಕೇಳೋತ್ತಿಗೆ ನಾನು ಇದನ್ನೇ ಕೇಳಿದೆ, ನಾನು ರೀಜನಲ್ ಆಫೀಸಲ್ಲಿ ಸ್ಪೆಷಲ್ ಆಡಿಟಿಂಗ್ ನಾನು RT ಹಾಕ್ತಾಗ ಕೇಳ್ದಾಗಿರುತ್ತಲ್ಲ, ಕಳಿಸಿದಾರೆ ಅಂತ ಕೇಳಿದ್ರೆ ಇಲ್ಲ, ಯಾವುದೇ ರೀತಿ ಅದು ನಿಮಗೆ ಕೊಡಬೇಕಂತ ಏನಿಲ್ಲ, ಅದು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನೇ ಕೇಳಿದರೆ ಬೇರೆ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಡೋದಕ್ಕೆ ಗ್ರಾಹಕರ ಹೆಸರು ದುರ್ಬಳಕೆ ಆಗಿದೆ. ಗ್ರಾಹಕರ ಚಿನ್ನ ಅಡ ಇಟ್ಟು ಜಯಣ್ಣ ಹೆಸರಲ್ಲಿ ಸಿಬ್ಬಂದಿ ಲೋನ್ ತಗೊಂಡಿರೋದು. ಜಯಣ್ಣ ಹೆಸರಲ್ಲಿ 94 ಲಕ್ಷ ಲೋನ್ ಪಡೆದಿದ್ದ ಸೆಂಟ್ರಲ್ ಬ್ಯಾಂಕಿನ ಸಿಬ್ಬಂದಿ ಜಯಣ್ಣ ಅನ್ನೋರ ಹೆಸರಲ್ಲಿ. ಜಯಣ್ಣಗೆ ಲೋನ್ ಪಾವತಿಸುವಂತೆ ಫೆಡರಲ್ ಬ್ಯಾಂಕ್ ನೋಟಿಸ್ ಕೊಟ್ಟಿದೆ. ಬ್ಯಾಂಕಿಗೆ ಬಂದು ವಿಚಾರಿಸಿದಾಗ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಚಿನ್ನ ಅಡ ಇಟ್ಟ ಬಗ್ಗೆ ಬ್ಯಾಂಕ್ ಸಿಬ್ಬಂದಿ ನಾರಾಯಣ ಸ್ವಾಮಿ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ. ರೀಜನಲ್ ಹೆಡ್ ಪಾರ್ಥಸಾರಥಿ ಸೂಚನೆ ಮೇರೆಗೆ ಚಿನ್ನ ಅಡ ಇಟ್ಟಿದ್ದು ಅಂತ ನಾರಾಯಣ ಸ್ವಾಮಿ ತಪ್ಪೊಪ್ಪಿಗೆ ವಿಡಿಯೋವನ್ನ ಗ್ರಾಹಕರು ಸೆರೆ ಹಿಡಿದಿದ್ದಾರೆ. ಬಂದೆ ಸಾರ್ ಕರೆಸೋದು ಫೋನ್ ಮಾಡಿ ಬಂದೆ. ನಾನು 22ನೇ ತಾರೀಕು ನಾನು ಬಂದು ಪ್ಲೇಸರ್ ಮಾಡಿ ಬರ್ಸ್ಕೊಂಡ್ರಿ ಇವರು. ಸೆಂಟ್ರಲ್ ಆಫೀಸಿಂದ ಇದಿದೆ ಅಂತ ಹೇಳ್ಬಿಟ್ಟು ಗುಂಪು ಸೇರಿ ಎಲ್ಲ ಬರ್ಸ್ಕೊಂಡ್ರು. 22ನೇ ತಾರೀಕು ನಾನು ಬಂದು ಪ್ಲೇಸರ್ ಮಾಡಿ ಬರ್ಸ್ಕೊಂಡ್ರಿ ಇವರು. ಸೆಂಟ್ರಲ್ ಆಫೀಸಿಂದ ಇದಿದೆ ಅಂತ ಹೇಳ್ಬಿಟ್ಟು ಗುಂಪು ಸೇರಿ ಎಲ್ಲ ಬರ್ಸ್ಕೊಂಡ್ರು. ಬರ್ಸ್ಕೊಂಡ್ಬಿಟ್ಟು ಇವರೇ ಕರೆದ್ರು, ಕೆಳಗಡೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಕೆಳಗಡೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟಿದ್ದೆ, ಬ್ಯಾಗ್ ಇದೆ ಯಾರ್ದು ಅದೊಂದು ಗೋಲ್ಡ್, ಒರಿಜಿನಲ್ ಗೋಲ್ಡ್ ಅಂತ ಹೇಳಿದ್ರು. ಅದನ್ನ ತಿಳ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲನ ಇದು ಮಾಡಬೇಕು ಅಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ನನಗೆ ಒಪ್ಪದಿದ್ದಕ್ಕೆ 22ನೇ ತಾರೀಕು ನನ್ನ ಹತ್ರ ಲೆಟರ್ ಬರ್ಸ್ಕೊಂಡು ಸರ್ ಏನು ಕೇಳಿರೋದು ಅರ್ಥ ಆಗಲ್ಲ. ನೀವು ನನಗೆ ಹೇಳಿದ ಚೂರು ಅರ್ಥ ಆಗಿಲ್ಲ. ಈಗ ಕೆಳಗಡೆ ಕರೆದು ಏನಾದ್ರು 2 kg ಬಂಗಾರ ಇದೆ ಅಂತ ಗೋಲ್ಡ್ ಇದೆ ಅಂತ ಹೇಳ. ಹೌದು, ಅದೇನ್ ಮಾಡ್ಬೇಕು ಅಂತ ಹೇಳಿದ್ರು? ಅದನ್ನ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ. ಯಾರು ಹೇಳಿದ್ದು ಕಳಿಸ್ಬೇಕು ಅಂತ? ಇವರೇ ಕಳಿಸ್ಬೇಕಂತ. ಹೌದು, ಇವರೇ ಉತ್ತರ ಕೊಡಿ ಸರ್ ಇದಕ್ಕೆ. ಕನ್ನಡ ಹೇಳಿ ಸರ್. ಈಗ ಹೇಳಿ ಸರ್, ಅವ್ರಿಗೆ ಗೊತ್ತು, ಅವ್ರು ಸುಮ್ಮನೆ ಆಗ್ತಾ ಇದಾರೆ, ಹಿಂಗ್ ನೋಡ್ತಾ ಇದ್ದಾರೆ. ಹೇಳಿ ಸರ್, ಹೇಳಿ. ಈಗ ನಾವು ಕೋಗಾಡಕ್ಲಲ್ಲಿ ಹೇಳಿ ಸರ್. ಒಂದು ನಿಮಿಷ. ನಾನು ಬಂದೆ, ಸಾರ್ ಕರೆಸೋದು ಫೋನ್ ಮಾಡಿ ಬಂದೆ. ನಾನು 22ನೇ ತಾರೀಕು ನಾನು ಬಂದು ಪ್ಲೇಸರ್ ಮಾಡಿ ಬರ್ಸ್ಕೊಂಡ್ರಿ ಇವರು. ಸೆಂಟ್ರಲ್ ಆಫೀಸಿಂದ ಇದಿದೆ ಅಂತ ಹೇಳ್ಬಿಟ್ಟು ಗುಂಪು ಸೇರಿ ಎಲ್ಲ ಬರ್ಸ್ಕೊಂಡ್ರು. 22ನೇ ತಾರೀಕು ನಾನು ಬಂದು
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ. ಕಿರಣ್, ಒಂದು ಪ್ರತಿಷ್ಠಿತ ಬ್ಯಾಂಕ್ ಆಗಿದ್ದುಕೊಂಡು 2014ರಿಂದ ಇಲ್ಲಿ ತನಕ ಇಷ್ಟು ದೊಡ್ಡ ಕಳ್ಳಾಟ ಆಡಿದ್ರೂ ಕೂಡ ಹಾಗಾದ್ರೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಈಗ ಆ ಬ್ಯಾಂಕ್ ಅಲ್ಲಿ ಚಿನ್ನ ಅಡ ಇಟ್ಟಂತಹ ಗ್ರಾಹಕರು ಏನು ಮಾಡಬೇಕು? ಚಿನ್ನ ಇಟ್ಟಂತ ಗ್ರಾಹಕರು ಈಗ ಸಾಕಷ್ಟು ಒಂದು ಪರದಾಟವನ್ನು ಕೂಡ ಪಡ್ತಾ ಇರುವಂತದ್ದು. ಇಲ್ಲಿಗ ಸಿಬ್ಬಂದಿಗಳಿಗೆ ಮೋಸದಿಂದಾಗಿ ದೊಡ್ಡ ವಂಚನೆಗೆ ಗ್ರಾಹಕರು ಒಳಗಾಗಿರುವಂತದ್ದು. ಸರಿಸುಮಾರು 50ರಿಂದ 60 ಗ್ರಾಹಕರು ಇಲ್ಲಿ ಆ ಚಿನ್ನವನ್ನು ಕೂಡ ಅಡವಿಟ್ಟಿರುವಂತದ್ದು. ಕಷ್ಟದ ಸಮಯದಲ್ಲಿ ಆಧಾರವಾಗ್ಲಿ, ಕುಟುಂಬಕ್ಕೆ ಆಧಾರವಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಚಿನ್ನವನ್ನು ಮಾಡ್ತಿರ್ತಾರೆ. ಆ ಚಿನ್ನದ ಮೇಲೆ ಆ ಸಾಲವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲವನ್ನು ಕೂಡ ತೆಗೆದುಕೊಂಡಿರ್ತಾರೆ. ಆದ್ರೆ ಅಲ್ಲಿನ ಮ್ಯಾನೇಜರ್ಗಳು ಮಾಡಿರುವಂತ ಮತ್ತು ಅಲ್ಲಿನ ಸಿಬ್ಬಂದಿಗಳು ಮಾಡಿರುವಂತಹ ಒಂದು ದೊಡ್ಡ ಮೋಸಕ್ಕೆ ಇಲ್ಲಿನ ಗ್ರಾಹಕರು ಒಳಗಾಗಿರುವಂತದ್ದು. ಸರಿಸುಮಾರು 5 kg ಆ ಚಿನ್ನವನ್ನು ಈಗಾಗಲೇ ಅವರು ದುರುಪಯೋಗ ಪಡಿಸಿಕೊಂಡಿರುವಂತದ್ದು. ಆ ಬ್ಯಾಂಕಿನ ಹಿಂದಿನ ಮ್ಯಾನೇಜರ್ ನಾರಾಯಣ ಸ್ವಾಮಿ ಇವೆಲ್ಲವನ್ನು ಕೂಡ ಗೋಲ್ಮಾಲ್ ಮಾಡಿರುವಂತದ್ದು ಅನ್ನೋದು ಕೂಡ ಗ್ರಾಹಕರ ಒಂದು ಆರೋಪವಾಗಿರುವಂತದ್ದು. ಅಲ್ಲದೆ ಪ್ರಶಾಂತ್ ಅವರು ಇಲ್ಲಿಗೆ ಮ್ಯಾನೇಜರ್ ಆಗಿ ಬಂದಂತಹ ವೇಳೆಯಲ್ಲಿ ಇವನ್ನೆಲ್ಲವನ್ನು ಕೂಡ ಬಯಲಿಗೆ ಎಳೆದಿರುವಂತದ್ದು. ಅವರು ಬಯಲಿಗೆ ಎಳೆದಿದ್ದೇ ಅವರನ್ನ ಅಲ್ಲಿನ ಕೇಂದ್ರೀಯ ಆಡಳಿತ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿರುವಂತದ್ದು. ಹಾಗಾಗಿ ಈಗ ಗ್ರಾಹಕರು ನಾವಿಟ್ಟಿರುವಂತಹ ಚಿನ್ನವನ್ನು ನಮಗೆ ವಾಪಸ್ ಕೊಡಿ, ನಾವು ಹಣವನ್ನು ಕಟ್ತೀವಿ ಅಂದ್ರೂ ಕೂಡ ಚಿನ್ನವನ್ನು ಕೊಡ್ಲಿಕ್ಕೆ ಸಿಬ್ಬಂದಿಗಳು ಅಲ್ಲಿ ಬ್ಯಾಂಕಿನ ಸಿಬ್ಬಂದಿ ಆಡಳಿತ ಮಂಡಳಿ ಮುಂದಾಗ್ತಾ ಇಲ್ಲ. ಹಾಗಾಗಿ ಕೇಂದ್ರೀಯ ಕಚೇರಿ ಬೆಂಗಳೂರಿಗೆ ಅವರು ಈಗ ಕದವನ್ನು ಕೂಡ ತಟ್ಟಿರುವಂತದ್ದು. ಅಲ್ಲಿ ನಮಗೆ ನ್ಯಾಯ ಸಿಗ್ಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಬಂದಿರುವಂತದ್ದು. ಹಲವಾರು ಬಾರಿ ಪತ್ರ ವ್ಯವಹಾರವನ್ನು ಕೂಡ ಮಾಡಿರುವಂತದ್ದು. ಈ ಬಗ್ಗೆ ಗ್ರಾಹಕರು ಸರಿಸುಮಾರು 20ರಿಂದ 30 ಜನ ಕೋರ್ಟ್ನ ಮರೆಗೂ ಕೂಡ ಹೋಗಿರುವಂತದ್ದು. ಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆ ಕಷ್ಟ ಕಾಲದಲ್ಲಿ ಒಂದು ಬ್ಯಾಂಕಿಗೆ ಗೋಲ್ಡ್ ಅನ್ನು ಇಟ್ಟು ಹಣ ಪಡೆದವರಿಗೆ ಈಗ ಸಾಕಷ್ಟು ಒಂದು ಅನ್ಯಾಯವಾಗಿರುವಂತದ್ದು. ಪ್ರತಿದಿನವೂ ಕೂಡ ಚಿನ್ನದ ದರ ಏರಿಕೆ ಆಗ್ತಾ ಇರುವಂತದ್ದು. ಇಂಥ ಹೊತ್ತಿನಲ್ಲಿ ಗ್ರಾಹಕರೇ ಇಟ್ಟಂತ ಚಿನ್ನವನ್ನ, ಅಂದ್ರೆ ಬ್ಯಾಂಕ್ ಅಂದ್ರೆ ಒಂದು ಗ್ರಾಹಕರಲ್ಲಿ ಸಾಕಷ್ಟು ಒಂದು ನಂಬಿಕೆ ಇರುತ್ತೆ. ಆ ಬ್ಯಾಂಕ್ ನಲ್ಲಿ ಚಿನ್ನವನ್ನು ಇಟ್ಟರೆ ನಮಗೆ ಯಾವತ್ತೂ ಕೂಡ ವಂಚನೆ ಆಗಲ್ಲ, ಮೋಸ ಆಗಲ್ಲ ಅನ್ನೋ ಗ್ರಾಹಕರಲ್ಲಿ ಒಂದು ಭಾವನೆ ಇರುತ್ತೆ. ಆದ್ರೆ ಭಾವನೆ ಸೆಂಟ್ರಲ್ ಬ್ಯಾಂಕ್ ಏನಿದೆ ಅದು ತಣ್ಣೀರರಿಸಿರುವಂತದ್ದು. ಚಿಕ್ಕಮಗಳೂರಿನ ಕಡೂರು, ಚಿಕ್ಕಮಗಳೂರಿನ ಮಧ್ಯೆ ಬರುವಂತ ಸೆಂಟ್ರಲ್ ಬ್ಯಾಂಕ್ ನ ಸಿಬ್ಬಂದಿಗಳ ಕಳ್ಳಾಟಕ್ಕೆ ದೊಡ್ಡ ಮಟ್ಟದ ಒಂದು ವಂಚನೆ ನಡೆದಿರುವಂತದ್ದು. ಶ್ವೇತಾ, ಎಸ್ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.